ಆನೇಕಲ್ನಲ್ಲಿ ನಡು ರಸ್ತೆಯಲ್ಲೇ ನಡೆದಿದೆ ಹೈ ವೋಲ್ಟೇಜ್ ಕಿಡ್ನಾಪ್ ಹೈಡ್ರಾಮಾ. ಸ್ಕೆಚ್ ಹಾಕಿದ್ದು ಪಕ್ಕಾ ಪ್ರೀ ಪ್ಲಾನ್. ಟಾಟಾ ಏಸ್ನಿಂದ ಡಿಕ್ಕಿ ಹೊಡೆದು ಕಾರನ್ನ ಅಡ್ಡಗಟ್ಟಿ ಅಟ್ಟಹಾಸ ಮೆರೆದ 5 ಕಿಡ್ನಾಪರ್ಸ್. ಕಣ್ಣು ರೆಪ್ಪೆ ಮುಚ್ಚಿ ತೆರೆಯೋದ್ರೊಳಗೆ ಮಾಯವಾದ ಗೋಪಾಲ್. ಮುಖಕ್ಕೆ ಅರವಳಿಕೆ ಸ್ಪ್ರೇ ಹೊಡೆದು ಸಿನಿಮೀಯ ಮಾದರಿಯಲ್ಲಿ ವ್ಯಕ್ತಿಯ ಕಿಡ್ನಾಪ್. ಗೆಳೆಯ ಸತೀಶ್ ಕಣ್ಣೆದುರೇ ನಡೆದ ಈ ಭೀಕರ ಕೃತ್ಯದ ಹಿಂದಿರುವವರು ಯಾರು? ಆನೇಕಲ್ ಪೊಲೀಸರ ವಶದಲ್ಲಿರುವ ಟಾಟಾಗೆ ವಾಹನ ನೀಡುತ್ತಾ ಸಂಚುಕೋರರ ಸುಳಿವು. ಆನೇಕಲ್ ಉಪ ವಿಭಾಗದಲ್ಲಿ ಹೆಚ್ಚುತ್ತಿರುವ ಕಿಡ್ನಾಪ್ ಕಿಂಗ್ಗಳ ಅಸಲಿ ಆಟವೇನು? ಸಂಪೂರ್ಣ ಮಾಹಿತಿ ನಿಮ್ಮ ಕನ್ನಡ ವಾರ್ತೆಯಲ್ಲಿ ಮಾತ್ರ. ಆನೇಕಲ್ನಲ್ಲಿ ಸಿನಿಮಾ ಮಾದರಿ ಕಿಡ್ನಾಪ್. ಕಾರಿಗೆ ಡಿಕ್ಕಿ ಹೊಡೆದು ಸ್ಪ್ರೇ ಸಿಂಪಡಿಸಿ ಗೋಪಾಲ್ ಅಪಹರಣ. ಬೆಚ್ಚಿ ಬಿದ್ದ ಕರ್ಪೂರ ಗೇಟ್ ನಿವಾಸಿಗಳು. ಆನೇಕಲ್ ತಾಲೂಕಿನ ಕರ್ಪೂರ ಗೇಟ್ನ ರೈಲ್ವೆ ಗೇಟ್ ಬಳಿ ಸಿನಿಮಾ ಶೈಲಿಯಲ್ಲಿ ವ್ಯಕ್ತಿಯೊಬ್ಬನನ್ನ ಅಪಹರಿಸಿರುವ ಆತಂಕಕಾರಿ ಘಟನೆ ನಡೆದಿದೆ. ಹೊನ್ನಕಳಸಾಪುರದ ನಿವಾಸಿ ಗೋಪಾಲ್ ಅಪಹರಣಕ್ಕೆ ಒಳಗಾದ ವ್ಯಕ್ತಿ. ಅತ್ತಿಬೆಲೆಯಿಂದ ಆನೇಕಲ್ ಕಡೆಗೆ ಗೋಪಾಲ್ ಅವರು ತಮ್ಮ ಸ್ನೇಹಿತ ಸತೀಶ್ ಅವರೊಂದಿಗೆ ಕಾರಲ್ಲಿ ಬರ್ತಿದ್ದಾಗ ಮೊದಲೇ ಹೊಂಚು ಹಾಕಿದ್ದ 5 ಸಂಚುಕೋರರು ಟಾಟಾ ಏಸ್ ವಾಹನದಿಂದ ಇವರ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಅಪಘಾತವಾಯಿತೆಂದು ಕಾರಿನಿಂದ ಕೆಳಗಿಳಿತಿದ್ದಂತೆ ಕಿಡ್ನಾಪರ್ಸ್ಗಳು ಗೋಪಾಲ್ ಮತ್ತು ಸತೀಶ್ ಇಬ್ಬರ ಮೇಲೂ ಸ್ಪ್ರೇ ಸಿಂಪಡಿಸಿ ದಾಳಿ ನಡೆಸಿದ್ದಾರೆ. ನಂತರ 5 ಕಿಡ್ನಾಪರ್ಗಳ ತಂಡ ಸತೀಶ್ ಅವರನ್ನ ಅಲ್ಲೇ ಬಿಟ್ಟು ಗೋಪಾಲ್ ಅವರನ್ನ ಬಲವಂತವಾಗಿ ಎಳೆದೊಯ್ದು ಅಪಹರಿಸಿದ್ದಾರೆ. ಘಟನೆಯಿಂದ ಚೇತರಿಸಿಕೊಂಡ ಸತೀಶ್ ಕೂಡಲೇ ಗೋಪಾಲ್ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದು ಅವರು ತಕ್ಷಣವೇ ಆನೇಕಲ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಘಟನಾ ಸ್ಥಳವನ್ನ ಪರಿಶೀಲಿಸಿ ಆರೋಪಿಗಳು ಬಿಟ್ಟು ಹೋಗಿದ್ದ ಟಾಟಾ ಏಸ್ ವಾಹನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆನೇಕಲ್ ಉಪ ವಿಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿಡ್ನಾಪ್ ಪ್ರಕರಣಗಳು ಸರಣಿಯಾಗಿ ವರದಿಯಾಗ್ತಿರುವುದು ಸಾರ್ವಜನಿಕರಲ್ಲಿ ಭಾರೀ ಆತಂಕವನ್ನ ಮೂಡಿಸಿದ್ದು ಪೊಲೀಸರು ಆರೋಪಿಗಳ ಪತ್ತೆಗಾಗಿ ತೀವ್ರ ಶೋಧ ನಡೆಸುತ್ತಿದ್ದಾರೆ. ಕೊಡ್ತೀಯಾ ಅಥವಾ ಬಾಬು ಹತ್ರ ದುಡ್ಡು ಇಸ್ಕೊಂಡು ನಾವು ಹೊಡಿಬೇಕಾ ಅನ್ನೋ ಕಾಲ್ಸ್ ಕೂಡ ಬಂದಿತ್ತು ನಮಗೆ. ನಾವು ಮಾಡಿದ ಒಂದು ತಪ್ಪು ಅಂದರೆ ಬಂದು ಕಂಪ್ಲೇಂಟ್ ಮಾಡ್ತಿರೋದು. ಬಿಕಾಸ್ ನಮ್ಮ ಮನೆಯವರು ಸ್ವಲ್ಪ ಭಯಸ್ಥರು ಅಂತಾನೆ ಹೇಳ್ಬೋದು. ಲೈಕ್ ಹಿ ಟುಕ್ ಅ ಸ್ಟೆಪ್ ಬ್ಯಾಕ್. ಬೇಡ ಅಂತ ಮೋಹನ್ ಬಾಬುಗೂ ಇವ್ರಿಗೂ ದುಡ್ಡು ಕಾಸು ವ್ಯವಹಾರ ಇತ್ತಲ್ಲ ಸರ್? ದುಡ್ಡು ಕಾಸು ವ್ಯವಹಾರ ಏನೂ ಇರಲಿಲ್ಲ ಸರ್. ಬಟ್ ಜೊತೆಲಿ ಕೆಲಸ ಮಾಡೋರು ಸಂಬಂಧಿಕರು ಮೇಡಮ್. ಸಂಬಂಧಿಕರು ಸರ್. ಅವರು ಯಾವ ಪಕ್ಷದಲ್ಲಿ ಇಸ್ಕೊಂಡಿದ್ರು ಸರ್? ಇದು ಪೊಲಿಟಿಕಲ್ ಮಾತ್ರ, ದಯವಿಟ್ಟು ಇದಕ್ಕೆ ಎಳಿಬೇಡಿ ಸರ್. ಇಟ್ಸ್ ಕಂಪ್ಲೀಟ್ಲಿ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಸರ್. ನೀವು ಪೊಲಿಟಿಕಲ್ ಸರ್, ಇದು ಪೊಲಿಟಿಕಲ್ ಸರ್. ಇವರು DC ಕನ್ವರ್ಷನ್ಸ್ ಮಾಡಿಸೋರು, ಸೈಟ್ ಕನ್ವರ್ಷನ್ಸ್, ಲೇಔಟ್ ಅಪ್ರೂವಲ್ಸ್, ರಿಜಿಸ್ಟ್ರೇಷನ್ಸ್ ಆ ಥರ ಮಾಡಿಸೋರು ಸರ್. ಬೆಳಿಗ್ಗೆ ನಿಮ್ಮ ಹತ್ರ ಏನೋ ಮಾತಾಡಿದ್ರು ಇವತ್ತು ಸಂಜೆಯಿಂದ ಸಂಜೆಯಿಂದ ಮಧ್ಯಾಹ್ನ ಅಥವಾ ಯಾವಾಗ ಸರ್? ಮಧ್ಯಾಹ್ನ ನಾನೇ ಮಾಲೂರಲ್ಲಿ ಇದ್ದಾಗ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ನಾನು ಬರ್ತಾ ಇದ್ದೀನಿ, ಮಾಲೂರ್ ಹತ್ರ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ ಸರ್. ನಿಮ್ಗೆ ಏನಾದ್ರು ಹೇಳಿದ್ರಾ? ಅಂದ್ರೆ ನನಗೆ ಈ ತರ ಇದೆ ಸರ್, ಆವಾಗ್ಲಿಂದಾನು ನಾವು ಮಾತಾಡ್ತಾ ಇದ್ದಿದ್ದು ಮೋಹನ್ ಬಾಬು ಒಬ್ಬರ ಬಗ್ಗೆನೇ ಸರ್. ತುಂಬಾ ಭಯ ಪಡೋರು, ಅವ್ರ ಬಗ್ಗೆ ಈ ತರ ಅವ್ರ ಕೈಲಿ ಫೋನ್ ಮಾಡಿಸ್ತಾನೆ ಅನ್ನೋರು. ನಾನು ಅಲ್ಲಿಗೂ ಸುಮಾರು ಸತಿ ಹೇಳಿದ್ದೀನಿ, ಬಾ ಪೊಲೀಸ್ ಹತ್ರ ಹೋಗೋಣ ಅಂದ್ರೆ ಪೊಲೀಸ್ ಹತ್ರ ಹೋದ್ರು ಅವ್ನಿಗಿರೋ ಇನ್ಫ್ಲೂಯೆನ್ಸ್ಗೆ ನಾವೇನು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಸೊ ಬೆಟರ್ ನಾವೇ ಕೂತು ಮಾತಾಡೋಣ, ಸಂದಾಪ ಮಾಡಿಸೋಣ ಅನ್ನೋದೇ ಅವ್ರ ಮನಸ್ಸಲ್ಲಿ ಇತ್ತೆ ಹೊರತು ಬಟ್ ಈ ಎಕ್ಸ್ಟ್ರೀಮ್ಗೆ ಹೋಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಇದ್ರ ಮಧ್ಯೆ ಯಾವಾಗಾದ್ರೂ ಏನಾದ್ರು ಮೋಹನ್ ಬಾಬು ಅವರು ಯಜಮಾನ್ರಿಗೆ ಎಲ್ಲಾದ್ರೂ ಮಾತುಕತೆ ಆಗ್ಲಿ, ಗಲಾಟೆ ಆಗ್ಲಿ? ಸರ್, ಅದೇ ಹೇಳಿದ್ನಲ್ಲ ಸರ್, ಅವರು ಫಾರ್ಮ್ ಹೌಸ್ಗೆ ಕರ್ಸ್ಕೊಂಡು ಅದಾದ್ಮೇಲೆ ಕಾಲಲ್ಲಿ ಥ್ರೆಟ್ ಮಾಡ್ತಾ ಇದ್ರು ಸರ್. ಕಾಲ್ಸ್ ಅಲ್ಲಿ ಮಾಡಿದ್ದಾರೆ, ಬೇರೆಯವ್ರ ಕೈಯಲ್ಲೂ ಮಾಡಿಸಿದ್ದಾರೆ. ನಾನು ಕೇಳಿಸ್ಕೊಂಡಿದ್ದೀನಿ ಬೇರೆಯವ್ರ ಕೈಯಲ್ಲಿ ಮಾಡಿಸಿರೋದು, ಅವರು ಮಾಡಿರೋದು ಕೂಡ ನಾನು ಕಾಲಲ್ಲಿ ಕೇಳಿಸ್ಕೊಂಡಿದ್ದೀನಿ. ಅವ್ರಿಗೆ ಅವಾಗ ಹೇಳೋರು, ನೋಡು ಈ ತರ ಎಲ್ಲ ಥ್ರೆಟ್ ಇದೆ, ಸ್ವಲ್ಪ ನೀನು ಮಕ್ಕಳು ಹುಷಾರು, ಜೋಪಾನ ಅಂತ ನಮಗೆ ಸುಮಾರು ಸತಿ ಹೇಳಿದ್ದಾರೆ ಸರ್. ಅದೇ ಹೇಳ್ತಾ ಇಲ್ವಾ ಸರ್, ನಮ್ಮ ಮನೆಯವರು ತುಂಬಾ ಅಂದ್ರೆ ತುಂಬಾ ಭಯಸ್ಥರು ಸರ್. ಅವರು ಜಗಳಕ್ಕೆ ಅಂತ ಹೋಗಲ್ಲ ಸರ್. ಅವ್ರಿಗೇನಂದ್ರೆ ಜಗಳಕ್ಕೆ ಹೋದ್ರೆ ಮತ್ತೆ ಏನಾಗ್ಬಿಡುತ್ತೋ ಅಂಡ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇತ್ತು ಸರ್. ಈಗಲೂ ಇದೆ ರೆಸ್ಪಾನ್ಸಿಬಿಲಿಟಿ.
ಸರ್ ಅದೇ ಈಗ FIR ಆಗಿದೆ ಸರ್, ಕಂಪ್ಲೇಂಟ್ ಕೊಟ್ಟಿದೀವಿ. ಐ ವಿಟ್ನೆಸ್ ಬಂದು ಸತೀಶ್ ಅವ್ರು ಆಗಿರೋದ್ರಿಂದ ಅವ್ರ ಸ್ಟೇಟ್ಮೆಂಟ್ ತಗೊಂಡು ಕಂಪ್ಲೇಂಟ್ ತಗೊಂಡಿದ್ದಾರೆ. ಬಾಬುನೇ ಬಂದಿದ್ದಾರೆ ಸ್ಟೇಷನ್ಗೆ, ಇಬ್ಬರೇ ಇದ್ದಿದ್ದು. ಬಾಬು ಅವರೇ ಬಂದಿದ್ದಾರೆ, ಏನ್ ಹೇಳ್ತಾರೆ ಸರ್ ನಾ ಅದೇ ಕೇಳಿದಾಗ ಅವ್ರು ಹೇಳ್ತಾ ಇದಾರೆ, ಹೌದು ಇದೆಲ್ಲ ಇತ್ತು, ನಮ್ಮ ಮಧ್ಯದಲ್ಲಿ ಇತ್ತು, ಜಗಳ ಇತ್ತು, ಬಟ್ ನಾನು ಇದನ್ನ ಮಾಡಿಸಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಯಾರೂ ಇಲ್ಲ ಸರ್. ಯಾಕಂದ್ರೆ ಆಸ್ ಅ ವೈಫ್ ನನಗೆ ಗೊತ್ತು ಅವರು ಏನು ಬ್ಯಾಕ್ ಗ್ರೌಂಡ್ ಇತ್ತು ಅಂತ. ಇವ್ರೊಬ್ಬರ ಕಡೆಯಿಂದ ಬಿಟ್ಟು ನಮ್ಗೆ ಇನ್ಯಾರ ಕಡೆನೂ ನಮಗೆ ಥ್ರೆಟ್ ಬಂದವರು ಅಲ್ಲ. ಅಂಡ್ ಮೋರ್ ಓವರ್ ನನ್ನ ಗಂಡ ಆ ಥರ ಬೇರೆಯವ್ರ ಹತ್ರ ಅವ್ರು ದ್ವೇಷ ಇಟ್ಕೊಂಡು ಜಗಳಕ್ಕೂ ಹೋದವರು ಅಲ್ಲ ಬೇರೆಯವ್ರ ಹತ್ರ. ಸೊ ಹಾಗಾಗಿ ನಮಗೆ 100% ಇವ್ರ ಮೇಲೇನೆ ಇರೋದು. ಈಗ ಹೇಳ್ತಾ ಇದ್ದಾರೆ ಒಂದು ವಾರದಿಂದ ಕಿರಣ್ ಅನ್ನೋನು ಏನೋ ಫೋನ್ ಮಾಡಿ ಸ್ವಲ್ಪ ಬೆದರಿಕೆ ಹಾಕ್ತಿದ್ದ ಅಂತ. ಅದೇ ಕಿರಣ್ ಅವನು ಇವತ್ತು ಬೆಳಗ್ಗೆ ಮೋಹನ್ ಬಾಬು ಅವ್ರ ಮನೆಗೆ ಬಂದು ಹೋಗಿದ್ದಾನೆ, ಬಾಡ್ರಳ್ಳಿ ಕಿರಣ್. ಸೊ ಅವ್ನು ಬೆಳಗ್ಗೆ ಬಂದು ಮನೆಗೆ ಬಂದು ಹೋಗಿದ್ದಾನೆ ಅಂಡ್ ಈವ್ನಿಂಗ್ ಈ ತರ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಇದು ಕೂಡ ಇನ್ನೊಂದು ಸ್ವಲ್ಪ ಇಲ್ಲ. ಅದೇ ಕಾಲ್ ಮಾಡಿ ಏನೋ ಈ ತರ ಸೇಮ್ ಸರ್, ಯಾರೇ ಈ ಬಾಡ್ರಳ್ಳಿ ಹುಡುಗರಾಗ್ಲಿ ಅಥವಾ ಆನೇಕಲ್ ಹುಡುಗರಾಗ್ಲಿ ಯಾರೇ ಕಾಲ್ ಮಾಡಿದ್ರು ಹೇಳ್ತಾ ಇದ್ದಿದ್ದು ಒಂದೇ ಹೆಸರು, ಬಾಬು ಹೇಳಿದಾನೆ ನಿನ್ನ ನೋಡಿ ಅಂತ, ಬಾಬು ಹೇಳಿದಾನೆ ನಿಂಗೆ ಹಂಗ್ ಮಾಡು ಅಂತ, ನೀನ್ ಯಾಕೆ ಇದ್ ಮಾಡ್ತೀಯಾ, ಅವನ ಕೆಲಸ ಎಲ್ಲ ನೀನ್ ಮಾಡ್ತೀಯಂತೆ. ಆ ತರ ಏನೂ ಇಲ್ಲ ಸರ್. ಆ 10 years ಬ್ಯಾಕೆ ಏನು ಅವರಿಬ್ಬರಿಗೆ ಮ್ಯೂಚುವಲ್ ಅಂತ ಕಾಂಟ್ಯಾಕ್ಟ್ಸ್ ಇತ್ತಲ್ವಾ, ಆ ಮ್ಯೂಚುವಲ್ ಕಾಂಟ್ಯಾಕ್ಟ್ಸ್ನೆಲ್ಲ ಬಿಟ್ಟು ಹಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಫ್ರಮ್ ಫಸ್ಟ್ ಇಂದ. ಯಾಕಂದ್ರೆ ಹಳಬ್ರಿದ್ರೆ ಇನ್ ಮತ್ತೆ ಏನಾಗುತ್ತೋ, ಬಿಕಾಸ್ ಇವನು ಪದೇ ಪದೇ ಇದೇ ಟ್ರೆಟ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಏನನ್ಸುತ್ತೆ, ಹಳಬ್ರು ಏನಾದ್ರು ಇಟ್ಕೊಂಡ್ರೆ ನಾನು ಅವ್ನ ಕೆಲಸ ಕಿತ್ಕೊಂತಾ ಇದ್ದೀನಿ ಅನ್ನೋದು ಮತ್ತೆ ಬರುತ್ತೆ ಅಂದ್ಬಿಟ್ಟು ಹಳಬ್ರನ್ನೆಲ್ಲ ಬಿಟ್ಬಿಟ್ಟು ಮತ್ತೆ ಫ್ರಮ್ ದ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ರು ಸರ್ ನಮ್ಮ ಮನೆಯವರು. ಮೇಡಮ್ ಜಿದ್ ಬರೋದಕ್ಕೆ ಕಾರಣ ಮೋಹನ್ ಬಾಬುಗೂ ನಿಮ್ಮ ಮನೆಯವರಿಗೆ ಏನು ವಿಚಾರ ಸರ್? ಅದೇ ಸರ್, ಪ್ರೊಫೆಷನಲ್ ಆಗಿ ಏನೋ ಆಗಿದೆ ಸರ್. ಇದು 10 ವರ್ಷದ ಹಿಂದೆನೇ ಆಗಿ ಜೊತೆ ಪ್ರೊಫೆಷನಲ್ ದುಡ್ಡು ಕಾಸು ವಿಚಾರದಲ್ಲ, ಜಮೀನು ವಿಚಾರದಲ್ಲ. ಇಲ್ಲ ಸರ್, ಜಮೀನ್ ವಿಚಾರದಲ್ಲ ಸರ್, ಕೆಲಸದ ವಿಚಾರದಲ್ಲೇ ಆಗಿದ್ದು. ಇಬ್ರು ಫಸ್ಟ್ ಜೊತೆಲೆ ಕೆಲಸ ಮಾಡಿದ್ರು. ಇಲ್ಲ ಸಂಬಂಧಿಕರು ಸರ್, ಸಂಬಂಧಿಕರು ಒಂದೇ ಮನೆ ಎದುರುಗಡೆ ಮನೆನೆ, ಜೊತೆಲ್ಲೇ ಬೆಳೆದು ಜೊತೆಲ್ಲೇ ಇಬ್ರು ತಾಲೂಕ್ ಆಫೀಸಿಗೆ ಬಂದು ತಾಲೂಕ್ ಆಫೀಸ್ ಹತ್ರ ಕೆಲಸ ಕಲ್ತ್ಕೊಂಡು ಜೊತೆಲ್ಲೇ ಸ್ಟಾರ್ಟ್ ಮಾಡಿದವರು ಸರ್ ಇಬ್ರು. ಇವ್ರು ಏನು ಅಂದ್ರೆ ಮೋಹನ್ ಬಾಬು ಅವರು ಯಾವಾಗ್ಲೂ ನನಗಿಂತ ಜಾಸ್ತಿ ಬೆಳಿಬಾರ್ದು, ಅವನು ನನ್ ಕೆಳಗಡೆನೆ ಇರಬೇಕು ಅನ್ನೋ ಮೈಂಡ್ ಸೆಟ್ ಅವ್ರಿಗೆ ಯಾವಾಗ್ಲೂ ಇತ್ತು ಸರ್. ನಿಮ್ಮ ಹೆಸರು ಮೇಡಮ್? ಸ್ವಾತಿ ಅಂತ ಸರ್. ಬೆಳಗ್ಗೆ 7:15 ಕಾಲ್ ಮಾಡಿದ್ರು. ಸೊ ಅವಾಗ ತಾನೇ ಎದ್ದು ಕೂತಿದ್ದೆ. ಫೋನ್ ಮಾಡಿಬಿಟ್ಟು ಎದ್ದಿದ್ಯಾನಪ್ಪ ಅಂತ ಎದ್ದಿದ್ಯಾನಪ್ಪ ಅಂತ, ಇವಾಗ ತಾನೇ ಎದ್ದು ಹೇಳ್ತಾ ಇದ್ದೀನಿ ಅಂದೆ. ಸರಿ 9 ಗಂಟೆ ಹಂಗೆ ರೆಡಿ ಆಗು, ಕೋಲಾರ ಹತ್ರ ಹೋಗಿ ಬರಬೇಕು ಅಂತ. ಏನು ನಾನೇನು ವಿಷಯ ಕೇಳಲಿಲ್ಲ. ಸರಿ ಆಯಿತು ಅಂತ ಫೋನ್ ಇಟ್ಟೆ. ಆಮೇಲೆ 9 ಗಂಟೆ ಸುಮಾರಿಗೆ ನಾನೊಂದು ಫೋನ್ ಮಾಡಿದೆ. ಏನಪ್ಪ ಅಂದರೆ ಒಂದು 1/2 hour ಆಗುತ್ತೆ ಬರ್ತೀನಿ ಅಂತ ಹೇಳ್ದ, ಇಟ್ಬಿಟ್ಟ. ಸರಿ ನಾನು ನಮ್ಮ ಮನೆಯವ್ರನ್ನೆಲ್ಲ ಊರಿಗೆ ಕರ್ಕೊಂಡೋದು ಒಣಕಲ್ಸಪುರಕ್ಕೆ. ಸೊ ಅಲ್ಲೋಗಿ ನಮ್ದು ಯಾವುದೋ ಸ್ವಲ್ಪ ಕೆಲಸ ಇತ್ತು. 10:30 ಆ ಟೈಮ್ಗೆ ಒಂದು ಸರಿ ಫೋನ್ ಮಾಡ್ದೆ, ಎಲ್ಲಿದ್ದೀಯಾ ಅಂತ. ಊರಲ್ಲಿದ್ದೀನಿ ಅಂದೆ. ಸರಿ ಬಾ, ಟೈಮ್ ಆಯಿತು ಹೋಗೋಣ ಅಂತಂದು. ಸರಿಯಪ್ಪ ಬರ್ತೀನಿ ಒಂದು 10-15 ನಿಮಿಷ ಅಂತ 10:45 11 ಗಂಟೆಗೆ ಆನೇಕಲ್ಗೆ ಬಂದೆ. ಅತಿಥಿ ಸತ್ಕಾರ ಬ್ಯಾಕ್ ಸೈಡು ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಸೊ ಕಾರ್ ಬಂದ, ಕೂತ್ಕೊಂಡ್ವಿ, ಹೋದ್ವಿ. ಬಟ್ ಶ್ರೀನಿವಾಸಪುರ ಅಲ್ಲಿವರೆಗೂ ನನಗೆ ಅದೇನು ಗೊತ್ತಿಲ್ಲ. ಸೊ ಯಾರು ಮನೆ ನೋಡೋಕ್ಕೆ ಅವ್ರ ರಿಲೇಟಿವ್ ಅಂತ ಹೇಳಿದ್ರು. ಹೋದ್ವಿ, ಅಲ್ಲಿ ಮನೆ ಕೂತ್ಕೊಂಡ್ರು. ಆಮೇಲೆ ಎದ್ದು ಬಂದ್ಬಿಟ್ವಿ. ಸೊ ಬಂದು ನಾರ್ಮಲಾಗೆ 3:15 ಅಲ್ಲಿ ಬಿಟ್ಟಿದ್ದು. ಸೊ ಬರಬೇಕಾದ್ರೆ ಬೆಸ್ತಮಾನಹಳ್ಳಿ ಬಿಟ್ಟು ಬರ್ತಾಯಿದ್ವಿ. ನಾರ್ಮಲಾಗಿ ಸ್ಪೀಡು ಏನಿರಲಿಲ್ಲ. ಸೊ ನಾರ್ಮಲಾಗಿ ಬರ್ತಾಯಿದ್ವು. ಬ್ಯಾಕ್ ಸೈಡಿಂದ ಅಶೋಕ ಲೇಲ್ಯಾಂಡ್ ಟೆಂಪೋ ಒಂದು ಹೊಡಿತು, ಸೌಂಡ್ ಬಂತು ಡಮ್ ಅಂತ. ಇವನಿಗೆ ಕಾರು ಕಂಟ್ರೋಲ್ ಸಿಗಲಿಲ್ಲ. ಸೈಡ್ಗೆ ಗಿಡ ಆಮೇಲೆ ಕಲ್ಲುಗಳು ದಿಬ್ಬ ಎಲ್ಲ ಇತ್ತು. ಫುಲ್ ಗಾಡಿ ಕಂಟ್ರೋಲ್ ಸಿಗಲಿಲ್ಲ. ಸೊ ನಮಗೆ ಆಯಿತು ನಮ್ಮ ಕತೆ ಅಂತ ನಾನು ಭಯ ಬಂದ್ಬಿಡ್ತು. ಸೊ ಅವನೇನು ಮಾಡ್ದ, ಕಂಟ್ರೋಲ್ ಮಾಡಿ ದಿಬ್ಬ ಒಂದು ಇದಿತ್ತು ಅಲ್ಲಿ ನಿಲ್ಲಿಸ್ದೇಟ್ಗೆ ಇವನು ಯಾವುದು ಟಾಟಾ ಎಸ್ ಇದೆಯಲ್ವಾ, ಸೊ ಅವನು ಮುಂದ್ಗಡೆ ಬಂದು ನಿಲ್ಲಿಸ್ದ ಗಾಡಿ ಸ್ವಲ್ಪ ಮುಂದಕ್ಕೆ. ಸೊ ಇವನು ಗೋಪಿ ಅನ್ನೋ ಇಳಿದ್ಬಿಟ್ಟವರು, ಏನಪ್ಪ ಹಂಗೆ ಓಡಿಸ್ಕೊಂಬರ್ತಾ ಇದೆಯಾ, ಗೊತ್ತಾಗಲ್ವಾ ಗಾಡಿ ಟಚ್ ಆಗಿದೆ ಅಂತ ಅವ್ನು 4-5 ಮಾತು ಮಾತಾಡ್ತಾ ಇದ್ದಟ್ಗೆ. ಸೊ ನಾನು ಈ ಕಡೆ ಡೋರು ಓಪನ್ ಆಗಲಿಲ್ಲ, ಗಿಡ ಎಲ್ಲ ಇತ್ತು. ಸೊ ರೈಟ್ ಸೈಡ್ಗೇನೆ ಇಳಿದ್ಬಿಟ್ಟು ಚಪ್ಪಲಿ ಕೂಡ ಕಾರಲ್ಲೇ ಇತ್ತು. ಸೊ ಇಳಿದ್ಬಿಟ್ಟು ಹಿಂಗೆ ಡೋರ್ ಹಾಕಿ ಆ ಟಾಟಾ ಎ ಸಿ ಕಡೆ ನೋಡ್ತಾ ಇದ್ದಟ್ಗೆ ಯಾವ ಒಬ್ಬ ಹುಡುಗ ಫುಲ್ ಸ್ಪ್ರೇ ಮಾಡಿಬಿಟ್ಟಾಗ ನನಗೆ. ಅವ್ನ ಮುಖನೂ ನನಗೆ ನ್ಯಾಯವಾಗಿ ನೋಡೋಕೆ ಸಿಗಲಿ. ಹಾಕಿದ್ದೇಟ್ಗೆ ನನಗೆ ಫುಲ್ಲು ಸುತ್ತು ಬಂದುಬಿಡ್ತು. ಎಳ್ಕೊಂಡು ಆ ಕಡೆ ನಾನು ಹೋಗ್ಬಿಟ್ಟೆ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಆ ಟೈಮಲ್ಲಿ ಗೋಪಿ ಅನ್ನೋರು ಸತೀಶ ಅಂತ ಕರೆದಿದ್ದು ಕೇಳಿಸ್ತು. ಆಮೇಲೆ ಯಾರೋ ಗಾಡಿಯಲ್ಲಿ ಹೋಗೋರೆ ಏನಪ್ಪ ಅದೊಂದು 2 ವರ್ಡ್ ಕೇಳಿಸ್ತು. ಆಮೇಲೆ ಇದು ಮಾಡಿಬಿಟ್ಟು ನಾನು ಒಂದಷ್ಟು ದೂರದಲ್ಲಿ ನಿಂತ್ಕೊಂಡು ಕಣ್ಣು ಇದು ಮಾಡಿಕೊಂಡು ನೋಡ್ತಿದ್ದಕ್ಕೆ ಕಾರು
ನ್ಯಾಯ ಕಾರೂ ಕಾಣಿಸಿಲ್ಲ, ನಂಬರ್ ಏನೂ ಕಾಣಿಸಕ್ಕೆ ಹೋಗಿಲ್ಲ. ಅವ್ರು ಎಷ್ಟು ಜನ ಸರ್ ಒಬ್ಬ ಮಾತ್ರ ನನಗೆ ಅಂದರೆ ಅವನು ಕ್ಲಿಯರ್ ಸ್ಪ್ರೇ ಹೊಡೆದ ನೋಡಿ, ಅವನು ಮಾತ್ರ ಸ್ವಲ್ಪ ಉದ್ದಕ್ಕಿದ್ದಾನೆ ಸಣ್ಣಕ್ಕೆ, ಬಟ್ ಅವನು ಸ್ವಲ್ಪ ಬ್ಲಾಕ್ ಕಲರ್ ಅಷ್ಟು ಮಾತ್ರ ಬ್ಲರ್ ಆಗಿ ನೋಡಿದೆ ಅಷ್ಟೇ. ಇಳಿದಿದ್ದಟ್ಟಿಗೆ ಫುಲ್ ಸ್ಪ್ರೇ ಮಾಡಿದೆ. ಆಮೇಲೆ ನಿಮ್ಗೆ ಏನ್ ಹೇಳಿದ್ರು ಸರ್ ಅಕ್ಕಪಕ್ಕ ಅಂಗಡಿಯವರೆಲ್ಲ ನಿಮ್ಗೆ? ಸರ್ ಆಮೇಲೆ ನಾನು ಆ ಕಡೆ ಕಾರ್ ಹೊರಟೋಯ್ತು. ಸೊ ನಾನು ಒಂದು ಅಂಗಡಿ ಕ್ಲೋಸ್ ಇತ್ತು, ಅಲ್ಲಿ ಯಂಗ್ಸ್ರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಅಮ್ಮ ನೀರು ಕೊಡಿ ಅಂತ ಕೇಳಿದೆ, ನೀರು ಅವರು ಚೆಂಬಲ್ ನೀರು ತಂದು ಕೊಟ್ಟರು. ಸ್ವಲ್ಪ ಕಣ್ಣೆಲ್ಲ ಇದು ಮಾಡ್ಕೊಂಡು ನೀರು ಸ್ವಲ್ಪ ಕುಡಿದ್ಬಿಟ್ಟು ಅವರು ನನಗೆ ಹೇಳಿದ್ದು, ಅಣ್ಣ ನಿನ್ನ ಟೈಮ್ ಚೆನ್ನಾಗೈತೆ, ಅವರು 4-5 ಜನ ಇದ್ರು, ನಿನಗೆ ಫುಲ್ ಸ್ಪ್ರೇ ಮಾಡಿದ್ದೆಟ್ಗೆ ನೀನು ಈ ಕಡೆ ಬಂದ್ಬಿಟ್ಟೆ, ಆ ಹುಡುಗನ್ನ ಎತ್ಕೊಂಡು ಕಾರಲ್ಲಿ ಹಾಕೊಂಡು ಹೋಗ್ಬಿಟ್ರು ಅಣ್ಣ, ನಿನ್ನ ಟೈಮ್ ಚೆನ್ನಾಗಿದೆ ಅಂತ ಅಲ್ಲಿ ಇದ್ದವರು ಹೇಳಿದ್ರು. ಯಾವ ಊರು ಅಂತಂದ್ರು, ಈ ಥರ ಒಣಕಾಲ್ ಸೊಪ್ಪುರ ಅಂದೆ. ಆಮೇಲೆ ಯಾರಿಗಾದ್ರೂ ಫೋನ್ ಮಾಡಿ ಬೇಗ ಅಂತ ಅಂದರು. ಅವ್ರ ತಮ್ಮಂದ್ರಿಗೆ ನಾನು ಕಾಲ್ ಮಾಡಿದೆ. ಅಂದ್ರೆ ಗೋಪಾಲ್ ಅವ್ರಿಗೆ ನಿಮ್ಗೆ ಏನೋ ಒಡನಾಟ ಇತ್ತ? ಯಾವಾಗಲೂ ಫೋನ್ ಮಾಡ್ತಿದ್ರು? ಅವಾಗ ಹೋಗಿತ್ತು, ಯಾವಾಗಾದ್ರೂ ಮಾತಾಡ್ತಿದ್ದ. ಬಟ್ ಅವರು ಇದು ನಾನು ಬೇರೆ ವ್ಯವಸಾಯ ಮಾಡ್ಕೊಂಡು ಬೇರೆ ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ಬಟ್ ರಿಯಲ್ ಎಸ್ಟೇಟ್ ಬಗ್ಗೆ ಅದ್ರ ಬಗ್ಗೆ ಇಲ್ಲ, ಯಾವ ತರ ಫೋನ್ಸು ಬಂದಿಲ್ಲ. ಇಲ್ಲ ಸರ್, ಬಂದಿಲ್ಲ. ಇಲ್ಲ ಆ ತರ ಏನು ಇಲ್ಲ. ಅವರು ಬರಕ್ ಹೇಳಿದ್ರಲ್ಲ ಇವ್ರಿಗೆ, ಅವ್ರು 1-2 ಸಾರಿ ಕಾಲ್ ಮಾಡಿದ್ರು, ಎಲ್ಲಿ ಬರ್ತಾ ಇದ್ದೀರಾ ಅಂತ. ಸೊ ನಾವು ಈ ತರ ಹೊಸಕೋಟೆ ಬಿಟ್ಟು ಹೋಗ್ತಾ ಇದೀವಿ. ಆಮೇಲೆ ಅಷ್ಟು ಎರಡು ಸಾರಿ ಅವ್ರ ಕಾಲ್ ಬಂತು. ಸೊ ನಾರ್ಮಲ್ ಆಗಿ ಓದಿ ಬರೋವಾಗ್ಲೂ ಅವ್ನಿಗೆ ಯಾವುದೇ ಕಾಲ್ ಬಂದಿಲ್ಲ ನನಗೆ ಗೊತ್ತಿರೋ. ಫಾಲೋ ಮಾಡ್ಕೊಂಡು ಅದು ನಮಗೂ ಐಡಿಯಾ ಇಲ್ಲ ಸರ್ ಅದು. ಬಟ್ ನಾನಿದ್ದಾಗ ಅವ್ನಿಗೆ ಯಾವುದೇ ತರ ಕಾಲ್ಸು, ಬೆದರಿಕೆ ಕಾಲ್ಸ್ ಆಗಲಿ, ಬೇರೆ ಯಾವುದೇ ಒಂದು ಕಾಲ್ಸ್ ಆಗಲಿ ಯಾರು ಅಪರಿಚಿತರು ಯಾರು ಮಾಡಿಲ್ಲ. ಈ ಗಾಡಿ ಎಲ್ಲಿಂದ ಕಾಣಿಸ್ಕೊತು ನಿಮ್ಗೆ? ಯಾವ ಗಾಡಿ ಸರ್? ಮತ್ತೆ ಅಶೋಕ್ ನಾ ಹಿಂದ್ಗಡೆಯಿಂದ ಹೊಡೆದಾದ್ಮೇಲೆ ಅದು ಮುಂದೆ ನಮ್ಗೆ ಕಾಣಿಸಿದ್ದು. ಅದಕ್ಕೆ ಮುಂಚೆ ನೀವು ನೋಡಿಲ್ಲ. ನಿಮ್ದು ಗೋಪಿ ಅವ್ರ ಮುಂದೆ ಸರ್ ಒಂದೇ ಬಾಮ ಇದ್ದಾನೆ ಅವನು. ಈಗ ಬಾಮ ಇದ್ದ. ಅವ್ರ ಮನೆಯವ್ರು ಹೇಳ್ತಾರೆ ಯಾರೋ ಬಾಬು ಅನ್ನೋರೇನೋ 2 ವರ್ಷದಿಂದ ಬೆಟ್ಟಿತ್ತು ಅಂತೆಲ್ಲ, ಅದು ನಿಜನಾ? ಸರ್ ಅದು ಅವಾಗ ಅನ್ಕೊಂಡ್ರು, ಅದು ಅದೇ ಎಲ್ರಿಗೂ ಗೊತ್ತಿರೋದೇ ನನಗೂ ಗೊತ್ತಿರೋದು. ಅಷ್ಟು ಬಿಟ್ರೆ ನನಗೆ ಯಾವುದೇ ಅವ್ರ ಮಧ್ಯದಲ್ಲಿ ಬೇರೆ ವಿಚಾರಗಳೆಲ್ಲ ನನಗೇನು ಹೇಳ್ತಾ ಇರ್ಲಿಲ್ಲ ಸರ್. ಅವರು ನಿಮ್ಮ ಹತ್ರ ಹೇಳ್ಕೊಂತಿದ್ರ? ಇಲ್ಲ ಸರ್, ಏನು ಹೇಳ್ಕೊಂತಿಲ್ಲ. ಇಲ್ಲ ಆ ಥರ ಏನು ಹೇಳ್ತಾ ಇರ್ಲಿಲ್ಲ. ಅವಾಗ ಊರಿಗೆ ಗೊತ್ತಿತ್ತು ಅವರೆಲ್ಲ, ಅವಾಗೂ ಅದು ವಿಷಯ ಗೊತ್ತು ಅಷ್ಟೇ. ಅಲ್ಲಿಂದ ಹೆಂಗ್ ಬಂದ್ರಿ ಮತ್ತೆ? ಆಮೇಲೆ ಹೆಂಗ್ ಬಂದ್ರಿ ಸರ್? ಸರ್ ಅಲ್ಲಿ ಇವ್ರಿಗೆ ಫೋನ್ ಮಾಡಿ ಮಿಸಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟೆ. ಸೊ ಆಮೇಲೆ ಶೇಷನ್ ಅವರೆಲ್ಲ ಬಂದ್ಬಿಡು, ನೀನು ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಕೊಡಬೇಕು ಅಂದರು. ಸೊ ಅಲ್ಲಿ ಬಸ್ ಹತ್ತಿ ನಾನು ಬಂದು ಇಲ್ಲಿಂದ ನಡ್ಕೊಂಡು ಬಂದೆ ಬಸ್ಸಿಂದ. ಸರಿ ಸತೀಶ್ ಕೆ ಅಂತ ಸರ್. ಮಾಲೂರು ಹತ್ರ ಹೋಗಿದ್ದಾಗ ಬರ್ತಾ ಇದ್ರು. ಆಮೇಲೆ ರೈಲ್ವೆ ಟ್ರ್ಯಾಕ್ನಿಂದ ಮುಂದೆ ಕರ್ಪೂರ್ ಗೇಟ್ ಬರ್ತಾ ಇಲ್ಲ, ಆಗಿನ್ನೇ ಒಂದು ಗಾಡಿ ಬಂದು ಟಚ್ ಮಾಡೈತೆ ಇವ್ರನ್ನ. ಟಚ್ ಮಾಡಿದಾದ್ಮೇಲೆ ಅವ್ರ ಜೊತೆನಲ್ಲಿ ಇವ್ರ ರಿಲೇಟಿವ್ ಒಬ್ಬರು ಕೂತಿದ್ರೆ ಏನಾಗಿದೆ, ಒಂದು ತಿರ್ಗಾ ಒಂದೊಂದ್ಸರಿ ಟಚ್ ಮಾಡಿದ್ದಾರೆ. ಅವ್ರು ನಮ್ಮ ಮಳಿಯನೇ ಕೆಳಗಡೆ ಇಳಿದಿದ್ದಾರೆ. ಕೆಳಗಡೆ ಇಳಿದಿದ್ದಾಗ ನಮ್ಮ ಮಳಿಯನ್ನ ಎತ್ತಕೊಂಡು ಹೋಗ್ತಿದ್ದಾರೆ. ಮಿಸ್ಸಿಂಗು ಅವ್ರು ಮಾತ್ರ ಜೊತೆನಲ್ಲಿದ್ದಾರೆ. ಈಗ ನಾವು ಆವಾಗ್ನಿಂದ ಅದ್ರಗೋಸ್ಕರನೇ ನಾವು ಕಾಯ್ತಾ ಇದ್ದೀರಿ, ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು. ಎಷ್ಟು ಜನ ಕರ್ಕೊಂಡು ಹೋಗೋರಂತ? ಎಷ್ಟು ಜನ ಇದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಜನ ಎಷ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವ್ರಿಗೇನೋ ಫ್ರೇ ಹೊಡೆದ್ಬಿಟ್ಟಿದ್ದಾರೆ ಜೊತೆನಲ್ಲಿದ್ದವ್ರಿಗೆ. ಇವ್ರಿಗೂ ಪಾಪ ಏನು ಕಾಣಿಸಿಲ್ಲ. ಎಲ್ಲಿ ಆಗಿರೋದು? ಇಲ್ಲಿ ಇದು ಕರ್ಪೂರ್ ಗೇಟು ನಿಂದ ಮುಂದೆ ಇದೆಯಲ್ಲ, ಯಾವ್ರದು? ಯಾರು ಹೇಳಿದ್ರು ನಿಮ್ಗೆ? ನಮ್ಗೆ ಅವ್ರ ಜೊತೆನಲ್ಲಿದ್ದಾರೆ, ನಮ್ಗೆ ಫೋನ್ ಮಾಡಿದ್ದು. ಈ ತರ ಜ್ಞಾನ ಬಂದು ಅಂದ್ರೆ ಈ ತರ ಜ್ಞಾನ ಇತ್ತೋ ಇಲ್ಲೋ ಗೊತ್ತಿಲ್ಲ, ಸಡನ್ ಆಗಿ ನಮ್ಗೆ ಫೋನ್ ಮಾಡಿ ತಿಳಿಸ್ತು. ಆಗ ನಾವು ಓಡ್ ಬಂದ್ರಿ, ನಾವು ಅಮ್ಮ ಮಗಳಿಬ್ರು ಕರ್ಗಿಘಟನೆಯಿಂದ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡಿ ಈಗ ಎಲ್ಲಾರ್ಗು ಹೇಳಿ ಶಿಕ್ಷಣವ್ರಿಗೆ ಅವ್ರಿಗೆಲ್ಲ ಹೇಳಿ ಕರೆಸಿ ಇದು ಮಾಡ್ತಾರೆ. ಇಂದವ್ರು ಅನ್ನೋದು ಗೊತ್ತಿಲ್ಲ. ಆಮೇಲೆ ಮತ್ತೆ ಇನ್ನೊಂದೇನು ಅಂದ್ರೆ, ಇವ್ರ ಮನೆ ಆಪೋಸಿಟ್ ಬಾಬು ಅನ್ನೋರು ಇದ್ದಾರೆ. ಬಾಬು ಅವ್ರ ಕಡೆಯಿಂದ ನಮ್ಗೆ ಮುಂದೆ 1 ಸಾರಿ 2 ಸಾರಿ ಜಗಳ ಆಗಿದೆ, ಅವರೇ ಈ ತರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅವ್ರೇನಾದ್ರೂ ಆ ಥರ ಮಾಡಿದ್ರೆ ಬೇಸ್ ಕುತ್ಕೊಂಡು ನಮ್ಮ ಮಳಿಯಾಗೆ ನಾವು ಕುತ್ಕೊಂಡು ನಮ್ದು ಅವ್ರದ್ದು ಏನಾಯ್ತೋ ನಾವು ಅದು ತೀರ್ಮಾನ ಮಾಡ್ಕೊಳಕ್ ಸರಿ. ಎಲ್ಲಿದ್ರೇನು ನಮ್ಮ ಮಳಿಯ ನಮ್ಮ ಮನೆಗೆ ಬಂದ್ರೆ ನಮಗೆ ಸಂತೋಷ. ಬಾಬು ಅವರು ಇದು ಒಣಕಸ್ಪುರ. ಇವ್ರಿಗೆ ಗೋಪಾಲ್ಗೆ ಮದುವೆ ಆಗಿ ಮಕ್ಕಳಿದೆ? 7 ಮಕ್ಕಳಿದ್ದಾವೆ. ಒಂದು ಹುಡುಗ ಒಂದು ಹುಡುಗಿ ಇದ್ದಾರೆ. ಎಷ್ಟು? ಒಂದು ಹುಡುಗ ಈಗ 3ನೇ ಕ್ಲಾಸು, ಒಂದು ಹುಡುಗಿ ಪ್ರಿಕೆಜಿ. ಇದು ತಾಲೂಕು ಆಫೀಸಲ್ಲಿ ರಿಜಿಸ್ಟ್ರೇಷನ್ ನಾವು ಮಾಡಿಸ್ಕೊಡೋದು ಅಷ್ಟೇ.
ಬಾಬು ಜೊತೆ ಕೆಲಸ ಮಾಡ್ತೀರಾ? ಅವ್ರ ಮುಂದೆ ಇಬ್ರು ಕ್ಲೋಸು, ಹ್ಞೂ ಜೊತೆನಲ್ಲೇ ಇದ್ರು, ಇಬ್ರು ಮದುವೆ ಆಗೋವರೆಗೂ ಜೊತೆನಲ್ಲೇ ಇದ್ರು. ಮದುವೆ ಆದ್ಮೇಲೆ ಅವ್ರದ್ದು ಅವರೇ ಇವ್ರೇ ಆದ್ರೂ ಸುಮ್ಮನೆ ಅವ್ರ ಮೇಲೆ ಜಗಳ ಮಾಡಿದ್ದಾರೆ ಅಂತೆ. ಹ್ಞೂ ಹ್ಮ್ ಅವರೇ ಮಾಡೋರಂತ ಆರೋಪ. ನಮ್ಗೀಗ ಅವ್ರನ್ನ ಕರಿತಾನೆ ಇದ್ದಾರೆ ಅವಾಗ್ಲಿಂದಾನು, ಆದ್ರೆ ಅವ್ರು ಬಂದಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಾಗಿಂದಾನು ನಾವು ಅವ್ರನ್ನ ಕರಿತಾನೆ ಇದ್ದೀರಿ, ಅವ್ರು ಇನ್ನೂ ಬಂದಿಲ್ಲ. ಅವ್ರ ತಪ್ಪು ಮಾಡಿದ್ರೆ ಬಂದು, ಅದು ಸ್ವಂತದವ್ರೆ ಅವರು ಬಂದು, ಇದು ಏನೇ ಇದ್ದಿರ್ಲಿ ಏನೇ ಇರಲಿ ಒಂದು ಆತ್ಮೀಯತೆ, ಒಂದು ಒಬ್ಬರನ್ನ ನಾವು ಇದು ಮಾಡಬಾರ್ದು, ನುಗ್ಗಿಸ್ಬಾರ್ದು ಅನ್ನಂಗಿದ್ರೆ ಅವರು ಎಲ್ಪ್ ಮಾಡ್ಬೋದಾಗಿತ್ತಲ್ಲ. ಬಂದಿಲ್ಲ ಅವರು, ಅವ್ರು ಬಂದೇ ಇಲ್ಲ. ನಿಮ್ಮ ಹೆಸರು? ಬಂದಿಲ್ಲ. ನಿಮ್ಮ ಹೆಸರು ಏನಾದ್ರು? ನಮ್ಮ ಹೆಸರು, ನಾನು ಅಳಿ ಆಗ್ಬೇಕು, ನನ್ಗೆ ಅಳಿ ಆಗ್ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಸುಜಾತ.